ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಓಡ್ಕೊಂಡು ಎಲ್ಗಪ್ಪ ಹೋಗ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ನಾವು ಹೊರಟಿರೋದು ಫೋರಮ್ ಮಾಲ್ಗೆ ಮೂವಿ ನೋಡೋಕ್ಕೆ. ತಂಗಿ ಕೂಡ ಬಂದಿದ್ಲು ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ. ಸೊ ನಾವಿವತ್ತು ಮೂವಿಗೆ ಹೊರಟಿದ್ವಿ. ಈ ವೀಕು ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಆಫೀಸಲ್ಲಿ. ಸೊ ಇದು ಯಾವುದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆಲ್ಲ ವೀಡಿಯೋಸನ್ನು. ಸೊ ನಾವು ಯಾವ ಮೂವಿ ನೋಡೋಕ್ಕೆ ಹೋಗಿರ್ಬೋದು ಅಂತ ಗೆಸ್ ಮಾಡ್ತೀರಾ? ನಾವು ಹೋಗಿರೋದು ಜಾಲಿ LLB 3 ನೋಡೋಕ್ಕೆ. ಮೂವಿ ಏನೋ ತುಂಬಾ ಚೆನ್ನಾಗಿತ್ತು, ತುಂಬ ಫನಿ ಆಗಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಹಶ್ವಾಗಿತ್ತು ತುಂಬಾ. ಸೊ ಹಾಗಾಗಿ ಅಲ್ಲೇ ಟ್ಯಾಕೋ ಬೆಲ್ಸ್ಗೆ ಹೋಗಿ ಟ್ಯಾಕೋಸ್ ತಿನ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದಮೇಲೆ ತುಂಬ ಕೆಲಸ ಬಾಕಿ ಇತ್ತು. ಬಿಕಾಸ್ ನಾನು ಸ್ಯಾಟರ್ಡೆ ಕರ್ಟನ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಹಾಕೋದಿತ್ತು. ಹಾಗೆ ಗ್ರಿಲ್ಸ್ ಎಲ್ಲ ಒರೆಸೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕಿಬಿಟ್ರೆ ಒಂದು ಸ್ವಲ್ಪ ದಿನ ಧೂಳಿರಲ್ಲ. ಹಾಗಾಗಿ ನಾನು ಯೂಶ್ವಲಿ 3 ಮಂತ್ಸಿಗೆ ಒಂದು ಸತಿ ನಾನು ಈ ಥರ ಕರ್ಟನ್ ವಾಶ್ ಮಾಡ್ತೀನಿ. ಮಂತ್ಲಿ ಎಲ್ಲ ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೈಮ್ ಇರಲ್ಲ. ಹಾಗಾಗಿ ಸೊ ಅದನ್ನೆಲ್ಲ ರೀಅರೇಂಜ್ ಮಾಡ್ತಾ ಇದ್ದೆ. ಇವನೇನೋ ನಾನು ಹೊಸ ಥರ ಹಾಕೋದು ಕಲ್ತಿದ್ದೀನಿ ಅಂತ ಹೇಳ್ದೆ. ನನಗೂ ಬರುತ್ತೆ ಅಂತ ನಾನು ಹಾಕ್ದೆ. ಬಟ್ ಅದು ಕರೆಕ್ಟಾಗಿ ಇತ್ತು ಅವ್ನು ಅಂದ್ಕೊಂಡಂಗೆ. ಸೊ ಅದನ್ನೆಲ್ಲ ಮುಗಿಸಿ ಮೋಮೋ ಕೂಡ ಹಾಲಲ್ಲಿರೋ ಕರ್ಟನ್ನ ಅವನು ಅರೇಂಜ್ ಮಾಡ್ತಾ ಇದ್ದ, ನಾನು ರೂಮಿಂದೆಲ್ಲ ಅರೇಂಜ್ ಮಾಡ್ತಾ ಇದ್ದೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಕರ್ಟನ್ ವಾಶ್ ಆದಮೇಲೆ ಸ್ವಲ್ಪ ವ್ರಿಂಕಲ್ಸ್ ಇರುತ್ತೆ ಕರ್ಟನ್ಸಲ್ಲಿ. ಸೊ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂದರೆ, ನನ್ನ ಹತ್ರ ಈ ಥರದ್ದು ಫಿಲಿಪ್ಸ್ದೊಂದು ಸ್ಟೀಮರ್ ಇದೆ ಆಯಿತಾ. ಅದರಲ್ಲಿ ನಾನು ಒಂದು ಸತಿ ಯೂಶ್ವಲಿ ಆ ವ್ರಿಂಕಲ್ಸ್ನ ರಿಮೂವ್ ಮಾಡಿಬಿಡ್ತೀನಿ, ಸೊ ದಟ್ ನೀಟಾಗಿ ಕಾಣುತ್ತೆ. ಮೋಮೋ ಪಾಪ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾನೆ ನನಗೆ. ಅವನಿಗೆ ನನಗಿಂತ ತುಂಬ ವರ್ಕ್ ಇರುತ್ತೆ ಆಫೀಸಲ್ಲಿ, ಬಟ್ ಸ್ಟಿಲ್ ಅವನು ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ. ಸೊ ನಾನಿಲ್ಲಿ ನೆನ್ನೆ ತಂದಿರೋ ಚಾಕ್ಲೇಟ್ಸ್ನ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೆ. ಹಾಗೆ ನಾನು ಸೋಂಪು ಮತ್ತು ಕೊರಿಯಂಡರ್ ಬೇಳೆ ಬರುತ್ತೆ, ಅದನ್ನು ಹಾಕಿ ಮಿಕ್ಸ್ಚರ್ ಮಾಡಿ ಇಟ್ಟಿರ್ತೀನಿ. ಯೂಶ್ವಲಿ ನಾನು ಊಟ ಆದಮೇಲೆ ಸ್ವಲ್ಪ ತಿಂತೀವಿ ಅದನ್ನು. ಹಾಗಾಗಿ ಅದನ್ನು ರೀಫಿಲ್ ಮಾಡ್ತಾ ಇದ್ದೆ, ಅದು ಕೂಡ ಖಾಲಿಯಾಗಿತ್ತು. ಹೇಳಿದ್ನಲ್ಲ ನನಗೆ ಈ ವೀಕ್ ತುಂಬಾ ವರ್ಕ್ ಇತ್ತು, ಹಾಗಾಗಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಾಡದೇ ಇದ್ದರೆ ಮತ್ತೆ ನೆಕ್ಸ್ಟ್ ವೀಕ್ ಹೇಗಿರುತ್ತೋ ಗೊತ್ತಿಲ್ಲ ಶೆಡ್ಯೂಲ್ ಅಂತ. ತಂಗಿ ಮತ್ತು ಮೋಮೋ ಇಬ್ರೂ ತುಂಬಾ ನನ್ನ ಕಾಲು ಎಳಿತಾ ಇದ್ರು, ಕಾಟ ಕೊಡ್ತಾ ಇದ್ರು. ಇಲ್ಲಿ ಬಂದ್ರೆ ಕಾಣ್ತೆ, ನಂಗೆ ಗೊತ್ತಿಲ್ಲ ಕಡಿಮೆ ನಾನು ಸಿಕ್ಕಿದ್ದೆ ಚಾನ್ಸು ಅಂತ ಒಂದು ಚಿಕ್ಕದಾಗಿ ಕಾಟ ಕೊಟ್ಟೆ. ಏ ಪಪ್ಪಿ, ಒಂಚೂರ ಲೆಮನ್ ಒಂಚೂರು ಡ್ರೈ ಆಯ್ದ ನೋಡ. ನಂಗೆ ನಿನ್ನೆಯಿಂದನು ನಾ ಕಟ್ ಮಾಡ್ತೆ ಮಾರಾಯ, ಹೋಗು. ಪಪ್ಪಿ ಪಾಸ್ ಮಾಡಿಡ್ದೆ, ಎಂತಕ್ಕೆ ಇಷ್ಟ ಆಗಲ್ಲ ಕೊಡ್ತೇನೆ.